ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ನಮ್ಮ ಅಡುಗೆ ಮನೆಯಲ್ಲೇ ಸಿಗುವ ಚಿಕ್ಕದಾದ ಒಂದು ಪದಾರ್ಥ, ಆದರೆ ಅದರ ಆರೋಗ್ಯ ಲಾಭಗಳು ದೊಡ್ಡದು. ಹೌದು ಸ್ನೇಹಿತರೆ, ಇಂದು ನಾವು ಮಾತನಾಡುತ್ತಿರುವುದು ಕಾಳುಮೆಣಸುಗಳ ಬಗ್ಗೆ. ಸಾಮಾನ್ಯವಾಗಿ ಮಸಾಲೆಗೆ ಬಳಸುವ ಈ ಕಾಳುಮೆಣಸು ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಎಂಬುದು ಹೆಚ್ಚು ಜನರಿಗೆ ಗೊತ್ತಿರುವುದಿಲ್ಲ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಕಾಳುಮೆಣಸಿನ ಲಾಭಗಳು, ಹಾಗೆ ಕಾಳುಮೆಣಸನ್ನು ಯಾವ ರೀತಿ ಬಳಸಬೇಕು ಮತ್ತು ಕಾಳುಮೆಣಸನ್ನು ಹೆಚ್ಚಾಗಿ ತಿನ್ನುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಮತ್ತು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಈ ಕಾಳು ಮೆಣಸಿನ ಲಾಭಗಳನ್ನು ನೋಡೋದಾದರೆ, ಜೀರ್ಣಕ್ರಿಯೆಗೆ ಅತ್ಯುತ್ತಮ ಅಂತಲೇ ಹೇಳ್ಬೋದು. ಕಾಳುಮೆಣಸು ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿರಿಸಲು ಸಹಾಯ ಮಾಡುತ್ತದೆ. ಇದು ಹೊಟ್ಟೆಯಲ್ಲಿ ಜೀರ್ಣರಸಗಳನ್ನು ಹೆಚ್ಚಿಸಿ ತಿನ್ನುವ ಆಹಾರ ಬೇಗ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ಅಜೀರ್ಣ, ಗ್ಯಾಸ್ ಮತ್ತು ಹೊಟ್ಟೆ ಊತ ಸಮಸ್ಯೆ ಇರುವವರಿಗೆ ಈ ಕಾಳುಮೆಣಸು ರಾಮಬಾಣ ಅಂತಲೇ ಹೇಳಬಹುದು. ಹಾಗೆ ಹಳೆಯ ಕಾಲದಿಂದಲೇ ಕಾಳುಮೆಣಸನ್ನು ಮನೆಮದ್ದಾಗಿ ಬಳಸುತ್ತಾರೆ. ಕಾಳುಮೆಣಸು ತುಪ್ಪ ಅಥವಾ ಜೇನು ಜೊತೆಗೆ ತೆಗೆದುಕೊಳ್ಳುವುದರಿಂದ ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆಗೊಳಿಸುತ್ತದೆ. ಹಾಗೆ ಶೀತ, ಕೆಮ್ಮು ಇಂತಹ ಸಮಸ್ಯೆಗಳಿದ್ದರೆ ಕಾಳುಮೆಣಸು ಸೇವಿಸುವುದರಿಂದ ಸ್ವಲ್ಪ ಮಟ್ಟಿಗಾದರೂ ನಿಯಂತ್ರಿಸಬಹುದು. ದೇಹವನ್ನು ಬೆಚ್ಚಗಿರಿಸಿ ನಮ್ಮ ಶೀತವನ್ನು ಕಡಿಮೆ ಮಾಡಲು ಈ ಕಾಳುಮೆಣಸು ಸಹಾಯ ಮಾಡುತ್ತದೆ. ಹಾಗೆ ಕಾಳುಮೆಣಸಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚು ಇರುತ್ತದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಆರೋಗ್ಯವಾಗಿರಿಸಲು ತುಂಬಾ ಸಹಾಯಕವಾಗಿರುತ್ತದೆ. ಹಾಗೆ ಫ್ರೆಂಡ್ಸ್, ನೀವು ತೂಕ ಕಡಿಮೆ ಮಾಡಿಕೊಳ್ಳಬೇಕೆಂದು ಯೋಚಿಸುತ್ತಿದ್ದೀರಾ? ಆ ಥರ ಯೋಚನೆ ಇದ್ದರೆ ಈ ಕಾಳುಮೆಣಸು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಇದು ದೇಹದ ಮೆಟಬಾಲಿಸಮ್ ಹೆಚ್ಚಿಸಿ ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತದೆ. ಆದರೆ ಮಿತಿಯಲ್ಲಿ ಸೇವನೆ ಅತ್ಯುತ್ತಮ. ಅಷ್ಟೇ ಅಲ್ಲದೆ ಈ ಕಾಳುಮೆಣಸು ಸೇವನೆಯಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು. ಕಾಳುಮೆಣಸು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ತುಂಬಾ ಸಹಾಯ ಮಾಡುತ್ತದೆ. ಇದರಿಂದ ಚರ್ಮ ಹೊಳೆಯುವಂತೆ ಮಾಡುತ್ತದೆ. ಕೆಲವರಿಗೆ ಮೊಡವೆ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಇದರ ಜೊತೆಗೆ ಕಾಳುಮೆಣಸು ನಮ್ಮ ಕೂದಲಿನ ಆರೋಗ್ಯಕ್ಕೂ ತುಂಬಾ ಒಳಿತಾಗಿರುತ್ತದೆ. ಕಾಳುಮೆಣಸಿನಲ್ಲಿ ಇರುವ ಪೋಷಕಾಂಶಗಳು ತಲೆಯ ಕೂದಲಿನ ಬೇರುಗಳಿಗೆ ಬುಡದಿಂದಲೇ ಗಟ್ಟಿಗೊಳಿಸಲು ಸಹಾಯ ಮಾಡುತ್ತದೆ. ಅದರ ಜೊತೆಗೆ ರಕ್ತ ಸಂಚಲನ ಸುಧಾರಿಸಿ ಕೂದಲಿನ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತದೆ. ಮತ್ತು ಕಾಳುಮೆಣಸು ಮಧುಮೇಹ ನಿಯಂತ್ರಣಕ್ಕೂ ಸಹಾಯಕವಾಗಿದೆ. ಕೆಲವು ಅಧ್ಯಯನಗಳ ಪ್ರಕಾರ ಕಾಳುಮೆಣಸು ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದರೆ ವೈದ್ಯರ ಸಲಹೆ ಇಲ್ಲದೆ ಔಷಧಿ ಬದಲಿಗೆ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ಕಾಳುಮೆಣಸು ಉರಿಯೂತವನ್ನು ಕಡಿಮೆ ಮಾಡುವ ಗುಣಲಕ್ಷಣಗಳನ್ನು ಹೊಂದಿದ್ದು ಸಂಧಿವಾತದಂತಹ ಸಮಸ್ಯೆಗಳಿಗೆ ಉಪಶಮನ ನೀಡುತ್ತದೆ ಮತ್ತು ದೇಹವನ್ನು ಡಿಟಾಕ್ಸ್ ಮಾಡಿ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇಲ್ಲಿಯವರೆಗೂ ನಾವು ಕಾಳುಮೆಣಸು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳನ್ನು ತಿಳಿದುಕೊಂಡ್ವಿ. ಆದರೆ ಇವಾಗ ಕಾಳುಮೆಣಸನ್ನು ಯಾವ ರೀತಿ ಬಳಸಬೇಕು ಮತ್ತು ಎಷ್ಟು ಬಳಸಬೇಕು ಎನ್ನುವುದನ್ನು ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಬಿಸಿ ಹಾಲಿಗೆ ಚಿಟಿಕೆ ಕಾಳುಮೆಣಸು ಪುಡಿ ಸೇರಿಸಿ ಬೆಳಗ್ಗೆ ಅಥವಾ ಸಂಜೆ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಅತ್ಯುತ್ತಮ ಲಾಭವನ್ನು ನೀಡುತ್ತದೆ. ಮತ್ತು ಕಾಳುಮೆಣಸಿನ ಸೂಪ್ ಅಥವಾ ರಸಂ ಆದರೂ ನೀವು ಸೇವಿಸಬಹುದು. ಹಾಗೆ ಜೇನಿನ ಜೊತೆ ಅಥವಾ ಕಷಾಯದಲ್ಲಿ ಕೂಡ ನೀವು ಕಾಳುಮೆಣಸನ್ನು ಬಳಸಬಹುದು. ಮತ್ತು ನಾವು ದಿನನಿತ್ಯದ ಅಡುಗೆಯಲ್ಲಿ ಬಳಸುವುದಂತೂ ಸರ್ವೇ ಸಾಮಾನ್ಯ. ಮತ್ತು ಎಷ್ಟು ಬಳಸಬೇಕು ಅಂತ ನೋಡೋದಾದರೆ ದಿನಕ್ಕೆ 2ರಿಂದ 5 ಮೆಣಸು ಸಾಕು. ಹಾಗೆ 1/4 ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್
ಸಾಕು, ಹೆಚ್ಚಾದರೆ ಅಮೃತವೂ ವಿಷ ಅನ್ನೋ ಗಾದೆ ಮಾತು ನಿಮಗೆ ಗೊತ್ತಿರಬಹುದು. ಇಲ್ಲಿಯವರೆಗೂ ಕಾಳು ಮೆಣಸಿನ ಲಾಭ ಮತ್ತು ಅದನ್ನು ಹೇಗೆ ಬಳಸಬೇಕು ಮತ್ತು ಎಷ್ಟು ಬಳಸಬೇಕು ಅನ್ನೋದನ್ನು ನೋಡ್ಕೊಂಡ್ವಿ ಫ್ರೆಂಡ್ಸ್. ಇವಾಗ ಕಾಳು ಮೆಣಸನ್ನು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳನ್ನು ನೋಡೋದಾದರೆ, ಮಿತಿಗಿಂತ ಹೆಚ್ಚು ಕಾಳು ಮೆಣಸನ್ನು ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ಮತ್ತು ಅಲರ್ಜಿ ಉಂಟಾಗಬಹುದು. ಕೆಲವರಿಗೆ ಚರ್ಮದ ತುರಿಕೆ ಅಥವಾ ಕೆಂಪಾಗುವುದು ಅಲರ್ಜಿ ಕಾಣಿಸಿಕೊಳ್ಳುತ್ತವೆ. ಗರ್ಭಿಣಿಯರಂತೂ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಒಳ್ಳೆಯದು. ಗಮನಿಸಬೇಕಾದ ವಿಷಯ ಫ್ರೆಂಡ್ಸ್, ಯಾವುದೇ ಪದಾರ್ಥ ಹೆಚ್ಚು ಸೇವಿಸಿದರೆ ಸಮಸ್ಯೆ ಆಗಬಹುದು. ಹಾಗಾಗಿ ಕಾಳು ಮೆಣಸನ್ನು ಮಿತಿಯಲ್ಲಿ ಮಾತ್ರ ಬಳಸಬೇಕು. ಚಿಕ್ಕ ಮಕ್ಕಳಿಗೆ ಅಥವಾ ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಉತ್ತಮ. ಇದು ಕಾಳು ಮೆಣಸಿನ ಕೆಲವು ಆರೋಗ್ಯಕರ ಲಾಭಗಳು ಮತ್ತು ಕಾಳು ಮೆಣಸು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ಬೀರುವ ದುಷ್ಪರಿಣಾಮಗಳು. ಸ್ನೇಹಿತರೆ, ನೀವು ಕಾಳು ಮೆಣಸನ್ನು ಯಾವ ರೀತಿಯಲ್ಲಿ ಬಳಸುತ್ತೀರಾ ಎಂದು ಕಮೆಂಟ್ನಲ್ಲಿ ತಿಳಿಸುವುದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರ ಹೊಸ ವಿಡಿಯೋಗಳನ್ನು ಮಾಡಲು ನಮಗೂ ಪ್ರೋತ್ಸಾಹಿಸಿದಂತಾಗುತ್ತೆ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.